Dear friends, I wish you all a Merry Christmas. ಪ್ರಿಯ ಸ್ನೇಹಿತರೆ, ನಿಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. Today's promise verse is from John 3:16. ಇಂದಿನ ವಾಗ್ದಾನ ವಚನವು ಯೋಹಾನ 3:16ರಲ್ಲಿದೆ. God so loved the world that he gave his only son, that whoever believes in him should not perish but have eternal life. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. God so loved you, little one. ಚಿಕ್ಕ ಮಕ್ಕಳೇ, ದೇವರು ನಿಮ್ಮನ್ನು ಎಷ್ಟೋ ಪ್ರೀತಿಸುತ್ತಾನೆ. More than we imagining that the Lord loves the whole world. ನಾವು ನೆನೆಸುವುದಕ್ಕಿಂತ ಹೆಚ್ಚಾಗಿ ದೇವರು ಇಡೀ ಲೋಕವನ್ನು ಪ್ರೀತಿಸುತ್ತಾನೆ. He loves you individually. ಹೌದು, ನಿಮ್ಮನ್ನು ವೈಯಕ್ತಿಕವಾಗಿ ಆತನು ಪ್ರೀತಿಸುತ್ತಾನೆ. That's why he has given his son Jesus Christ for us. ಅದಕ್ಕಾಗಿಯೇ ನಮಗಾಗಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. Thanks be to God for his indescribable gift, Jesus Christ. ವರ್ಣಿಸಲಶಕ್ಯವಾದ ದೇವರ ಈ ಉಡುಗೊರೆಯಾದ ಯೇಸು ಕ್ರಿಸ್ತನಿಗಾಗಿ ದೇವರಿಗೆ ಸ್ತೋತ್ರವಾಗಲಿ. During Christmas season, we all go to shop to buy some clothes. ಕ್ರಿಸ್ಮಸ್ ಸಮಯದಲ್ಲಿ ನಾವು ಅಂಗಡಿಗೆ ಹೊಸ ಬಟ್ಟೆಗಳನ್ನು ಖರೀದಿಸುವುದಕ್ಕಾಗಿ ಹೋಗುತ್ತೇವೆ. There we can see the board. If you buy 3 shirts, you will get 1 shirt free. ಅಲ್ಲಿ ಅವರು ಫಲಕದಲ್ಲಿ ಹಾಕಿರುತ್ತಾರೆ, ನೀವು 3 ಶರ್ಟ್ಗಳನ್ನು ಖರೀದಿಸಿದರೆ ಒಂದನ್ನು ಉಚಿತವಾಗಿ ಕೊಡುತ್ತೇವೆ ಎಂದು. After getting the free shirt, we will be thrilled to receive it. ಒಂದು ಶರ್ಟ್ ಅನ್ನು ಉಚಿತವಾಗಿ ಪಡೆಯಲು ನಮಗೆ ರೋಮಾಂಚನವಾಗುತ್ತದೆ. How much more we should be thankful to God for the free gift given by God to us. ಹಾಗಾದರೆ ದೇವರು ಕೊಟ್ಟ ಉಚಿತವಾದ ಉಡುಗೊರೆಯಾದ ಯೇಸು ಕ್ರಿಸ್ತನಿಗಾಗಿ ನಾವು ದೇವರಿಗೆ ಎಷ್ಟು ಕೃತಜ್ಞತೆಯಿಂದಿರಬೇಕು. Out of the love for you, the Lord has given you Jesus. ನಿಮ್ಮ ಮೇಲಿನ ಅಪಾರ ಪ್ರೀತಿಯಿಂದಾಗಿ ಆತನು ಯೇಸು ಕ್ರಿಸ್ತನನ್ನು ಕೊಟ್ಟಿದ್ದಾನೆ. This is the proof of his strong love towards you. ದೇವರು ನಮ್ಮ ಮೇಲೆ ಇಟ್ಟಿರುವ ಬಲವಾದ ಪ್ರೀತಿಗೆ ಇದು ಪುರಾವೆಯಾಗಿದೆ. Once a ship was sailing on the coast of South American continent. ಒಮ್ಮೆ ದಕ್ಷಿಣ ಅಮೆರಿಕ ಖಂಡದ ಕರಾವಳಿಯಲ್ಲಿ ಒಂದು ಹಡಗು ಸಾಗುತ್ತಿತ್ತು. It was signaling the other ship crossing by saying, "We are dying for water." ಆ ಹಡಗು ಮತ್ತೊಂದು ಹಡಗಿಗೆ ನಾವು ನೀರಿಲ್ಲದೆ ಸಾಯುತ್ತಿದ್ದೇವೆ ಎಂಬ ಸಂಕೇತವನ್ನು ನೀಡುತ್ತಿತ್ತು. And they shouted back saying, "Dip it up then." ಆಗ ಅವರು ಗಟ್ಟಿಯಾಗಿ ಕೂಗಿ ಹೇಳಿದರು, ಹಾಗಾದರೆ ಮುಳುಗಿಸಿ ತೆಗೆದುಕೊಳ್ಳಿರಿ. You are in the mouth of the Amazon river. ನೀವು ಅಮೆಜಾನ್ ನದಿಯ ಬಾಯಿಯಲ್ಲಿದ್ದೀರಿ. There was fresh water all around them and they had nothing to do but to dip it up. ಅವರ ಸುತ್ತಲೂ ತಾಜಾ ಹರಿಯುವ ನೀರು ಆವರಿಸಿಕೊಂಡಿತ್ತು. ಅವರು ಮಾಡಬೇಕಾದದ್ದು ಇಷ್ಟೇ, ಮುಳುಗಿಸಿ ತೆಗೆದು ಕುಡಿಯಬೇಕು. But then as they were dying of thirst, ಅವರು ಬಾಯಾರಿಕೆಯಿಂದ ಸಾಯುವಷ್ಟಾಗಿರುವಾಗ, as they thought that they were surrounded by salt water, ಅವರು ನೆನೆಸುತ್ತಿದ್ದರು, ನಾವು ಉಪ್ಪು ನೀರಿನಿಂದ ಆವರಿಸಿಕೊಂಡಿದ್ದೇವೆ ಎಂದು. they will die of thirst. ಬಾಯಾರಿಕೆಯಿಂದ ನಾವು ಸಾಯುತ್ತೇವೆ ಎಂದುಕೊಂಡರು. How often we are ignorant of the Lord being around us all the time. ಹೌದು, ಅನೇಕ ಆವರ್ತಿ ದೇವರು ನಮ್ಮನ್ನು ಆವರಿಸಿಕೊಂಡಿದ್ದಾನೆ ಎಂಬ ಸತ್ಯಾರ್ಥವನ್ನು ಮರೆತು ನಿರ್ಲಕ್ಷಿಸಿ ಜೀವಿಸುತ್ತೇವೆ. Especially during the times of trouble. ವಿಶೇಷವಾಗಿ ತೊಂದರೆಯಲ್ಲಿ ಸಿಲುಕಿಕೊಂಡಿರುವಾಗ We cry out to God saying, "Where are you, Lord? ನಾವು ಅಳುತ್ತಾ ಹೇಳುತ್ತೇವೆ, ದೇವರೇ ನೀನೆಲ್ಲಿದ್ದೀ? I am perishing." ನಾನು ನಾಶವಾಗುತ್ತಿದ್ದೇನೆ. Jesus is so near to us. ಯೇಸುವು ನಮಗೆ ಬಹಳ ಹತ್ತಿರವಾಗಿದ್ದಾನೆ. We need to just stoop down and drink and live. ನಾವು ಕೇವಲ ಮುಳುಗಿಸಿ ಕುಡಿಯಬೇಕು, ಜೀವಿಸಬೇಕು ಅಷ್ಟೇ. God so loved the world that he did not want anyone to perish in this world. ದೇವರು ಲೋಕದ ಮೇಲೆ ತನ್ನ ಅಪಾರವಾದ ಪ್ರೀತಿಯನ್ನಿಟ್ಟದ್ದರಿಂದ ನಾವು ನಾಶವಾಗಿ ಹೋಗುವುದನ್ನು ಆತನು ಬಯಸಲಿಲ್ಲ. He sent his son to save us. ನಮ್ಮನ್ನು ರಕ್ಷಿಸುವುದಕ್ಕಾಗಿ ತನ್ನ ಮಗನನ್ನು ಕಳುಹಿಸಿದನು. God did this so that
we would seek him and perhaps reach out to him and find him. ನಾವು ಆತನಿಗಾಗಿ ಹಂಬಲಿಸಬೇಕು, ಆತನನ್ನು ತಲುಪಬೇಕು, ಆತನನ್ನು ಪಡೆಯಬೇಕು ಎಂದು ಹೀಗೆ ಮಾಡಿದನು. Jesus is not far away from us. ಯೇಸು ನಮ್ಮಿಂದ ದೂರವಾಗಿಲ್ಲ. He is so close to you. ಆತನು ನಿಮಗೆ ಹತ್ತಿರವಾಗಿದ್ದಾನೆ. Will you dip it up? ನೀವು ಮುಳುಗಿಸುವಿರೋ? Will you look to Jesus? ನೀವು ಯೇಸುವಿನ ಕಡೆಗೆ ನೋಡುವಿರೋ? He will make you live, dear friend. ಆತನು ನೀವು ಜೀವಿಸುವಂತೆ ಮಾಡುವನು. The Lord did not want anyone to perish in this world. ಈ ಲೋಕದಲ್ಲಿ ಯಾರೂ ನಾಶವಾಗಿ ಹೋಗುವುದನ್ನು ದೇವರು ಬಯಸುವುದಿಲ್ಲ. He will not allow you to die. ನೀವು ಸಾಯುವುದಕ್ಕೆ ಆತನು ಅನುಮತಿ ಕೊಡುವುದಿಲ್ಲ. You will live. ನೀವು ಜೀವಿಸುವಿರಿ. You will live because of Jesus. ಯೇಸುವಿನಿಂದಾಗಿ ನೀವು ಜೀವಿಸುವಿರಿ. Shall we pray now? ನಾವು ಪ್ರಾರ್ಥಿಸುವ. Our loving Jesus. ಪ್ರೀತಿಯುಳ್ಳ ಯೇಸುವೆ, What a loving God you are. ಎಂಥ ಪ್ರೀತಿಯುಳ್ಳ ದೇವರು ನೀನು. Because of your love for us, you came into this world. ನೀನು ನಮ್ಮ ಮೇಲೆ ಇಟ್ಟ ಪ್ರೀತಿಯಿಂದಾಗಿ ನೀನು ಈ ಲೋಕಕ್ಕೆ ಬಂದಿ. Lord, Father, you are the Savior of the world. ಕರ್ತನೇ, ತಂದೆಯೇ, ಲೋಕದ ರಕ್ಷಕನು ನೀನು. Just to save the children who are watching this program and me, Lord, you came into this world. ಈ ಕಾರ್ಯಕ್ರಮ ವೀಕ್ಷಿಸುತ್ತಿರುವವರನ್ನು ನನ್ನನ್ನು ರಕ್ಷಿಸುವುದಕ್ಕಾಗಿ ನೀನು ಈ ಲೋಕಕ್ಕೆ ಬಂದಿ. Lord, even today some may be saying I am dying of sin. ಇಂದು ಅನೇಕರು ಹೇಳುತ್ತಿರಬಹುದು, ನಾನು ಪಾಪದಿಂದ ಸಾಯುತ್ತಿದ್ದೇನೆ, I am dying of sickness. ರೋಗದಿಂದ ಸಾಯುತ್ತಿದ್ದೇನೆ. Will you remember me, Lord? ನನ್ನನ್ನು ನೆನಪಿಸಿಕೊಳ್ಳುವಿಯೋ ದೇವರೇ? Father, look into them, Lord, ತಂದೆಯೇ, ಅವರನ್ನು ನೋಡು and bring them out of the wretched habits, Lord. ಕೆಟ್ಟ ಅಭ್ಯಾಸಗಳಿಂದ ಅವರನ್ನು ಹೊರಗೆ ತಾ. Lord, Father, bring them out of all their temptation. ಕರ್ತನೇ, ತಂದೆಯೇ, ಅವರ ಶೋಧನೆಗಳಿಂದ ಅವರನ್ನು ಹೊರಗೆ ತೆಗೆದುಕೊಂಡು ಬಾ. Let the addictions leave in Jesus' name. ಎಲ್ಲ ವ್ಯಸನಗಳು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಲಿ. Whatever it may be, ಅದು ಯಾವುದೇ ಆಗಿರಬಹುದು, bring them out of it, Lord. ಅದರಿಂದ ಹೊರಗೆ ತಾ ದೇವರೇ. Out of the love for your children, you came into this world, Lord. ನೀನು ನಿನ್ನ ಮಕ್ಕಳ ಮೇಲೆ ಇಟ್ಟ ಪ್ರೀತಿಯಿಂದಾಗಿ ನೀನು ಈ ಲೋಕಕ್ಕೆ ಬಂದವನಾಗಿದ್ದಿ. My dear friend, come as you are to Jesus. ನನ್ನ ಪ್ರಿಯ ಸ್ನೇಹಿತರೆ, ಇದ್ದ ಹಾಗೆ ನೀವು ಯೇಸುವಿನ ಬಳಿ ಬನ್ನಿರಿ. Even now, the blood of Jesus is cleansing you. ಈ ಸಮಯದಲ್ಲಿಯೂ ಕೂಡ ಯೇಸುವಿನ ರಕ್ತವು ನಿಮ್ಮನ್ನು ತೊಳೆಯುತ್ತಿದೆ. Don't always think about your sinful life. ಯಾವಾಗಲೂ ನಿಮ್ಮ ಪಾಪದ ಜೀವಿತದ ಬಗ್ಗೆ ನೆನೆಸುತ್ತಾ ಇರಬೇಡಿರಿ. Come to Jesus. ಯೇಸುವಿನ ಬಳಿಗೆ ಬನ್ನಿರಿ. Come to this loving, wonderful, amazing Jesus. ಪ್ರೀತಿಯುಳ್ಳ ಅದ್ಭುತನಾದ ಯೇಸುವಿನ ಬಳಿಗೆ ಬನ್ನಿರಿ. He is mindful of delivering you out of your sin. ನಿಮ್ಮ ಪಾಪಗಳಿಂದ ನಿಮ್ಮನ್ನು ಬಿಡಿಸುವುದಕ್ಕಾಗಿ ಆತನು ಇಷ್ಟವುಳ್ಳವನಾಗಿದ್ದಾನೆ. Let the alcoholic spirit leave. ಮದ್ಯ ವ್ಯಸನದ ಆತ್ಮವು ಬಿಟ್ಟು ಹೋಗಲಿ. Let the addictions leave. ಎಲ್ಲ ಚಟಗಳು ಬಿಟ್ಟು ಹೋಗಲಿ. Father, Lord, bring them out of the sinful habits, oh God. ತಂದೆಯೇ, ಪಾಪದ ಅಭ್ಯಾಸಗಳಿಂದ ಅವರನ್ನು ಹೊರಗೆ ತಾ ಎಂದು ಬೇಡುತ್ತೇನೆ. Let Jesus be born into every heart. ಪ್ರತಿ ಹೃದಯದಲ್ಲಿಯೂ ಯೇಸುವು ಜನಿಸಲಿ. Let your transforming power come upon your children right now. ಬದಲಾಯಿಸುವ ಶಕ್ತಿಯು ನಿನ್ನ ಮಕ್ಕಳ ಮೇಲೆ ಇಳಿದು ಬರಲಿ. Deliver them, Lord. ಅವರನ್ನು ಬಿಡಿಸು ದೇವರೇ. Touch and heal them, Lord. ಅವರನ್ನು ಮುಟ್ಟಿ ಗುಣಪಡಿಸು. Father, they should not perish. ತಂದೆಯೇ, ಅವರು ನಾಶವಾಗಬಾರದು. Give them eternal life, oh God. ನಿತ್ಯ ಜೀವವನ್ನು ಅವರಿಗೆ ದಯಪಾಲಿಸು. Thank you for your life is being poured upon your children even now. ನಿನ್ನ ಮಕ್ಕಳ ಮೇಲೆ ನಿನ್ನ ಜೀವವನ್ನು ಸುರಿಸುವುದಕ್ಕಾಗಿ ಸ್ತೋತ್ರ. Thank you, Lord. ಸ್ತೋತ್ರ ದೇವರೇ. In Jesus' name. ಯೇಸುವಿನ ನಾಮದಲ್ಲಿ ಆಮೇನ್. God bless you, dear friend. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ. 2026 calendar is out now. 2026ನೇ ವರ್ಷದ ಕ್ಯಾಲೆಂಡರ್ ಸಿದ್ಧವಾಗಿದೆ. For 12 months, we have promise verses in this calendar. 12 ತಿಂಗಳುಗಳಿಗಾಗಿ ವಾಗ್ದಾನ ವಚನಗಳು ಈ ಕ್ಯಾಲೆಂಡರ್ಗಳಲ್ಲಿವೆ. Please, if you want a calendar,
do order a copy. ನಿಮಗೆ ಕ್ಯಾಲೆಂಡರ್ನ ಅವಶ್ಯಕತೆ ಇರುವುದಾದರೆ ಅದರ ಪ್ರತಿಗಾಗಿ ಆದೇಶಿಸಿ. It's available in our prayer towers. ನಮ್ಮ ಪ್ರಾರ್ಥನಾ ಗೋಪುರಗಳಲ್ಲಿಯೂ ಲಭ್ಯವಿದೆ. You can order through our website also. ನಮ್ಮ ವೆಬ್ಸೈಟ್ ಮೂಲಕ ಕೂಡ ನೀವು ಅದನ್ನು ಆರ್ಡರ್ ಮಾಡಬಹುದು. jesuscalls.org. jesuscalls.org. You can also call us and ask for a calendar. ನೀವು ದೂರವಾಣಿ ಕರೆ ಮಾಡುವ ಮೂಲಕ ಕೂಡ ಕ್ಯಾಲೆಂಡರ್ನ ಪ್ರತಿಯನ್ನು ಕೇಳಬಹುದು. May God be with you, dear friend. ದೇವರು ನಿಮ್ಮೊಂದಿಗಿರಲಿ ಸ್ನೇಹಿತರೆ.